ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗ್ತಾ ಇರುವಂತದ್ದು ಬಾಂಬರ್ಗೆ ಉಮರ್ಗೆ ಸೇರಿದಂತಹ ಮತ್ತೊಂದು ಕಾರನ್ನ ಸೀಸ್ ಮಾಡಲಾಗಿದೆ. ಹರಿಯಾಣದಲ್ಲಿ ಖಂಡವಾಲಿ ಅನ್ನುವಂತಹ ಗ್ರಾಮದ ಬಳಿಯಲ್ಲಿ ಈತ ಕಾರನ್ನ ಪಾರ್ಕ್ ಮಾಡಿರ್ತಾನೆ. DL10CK 0458 ನಂದನಿಯ ಕಾರ್ ಇದಾಗಿರುತ್ತೆ. ದೆಹಲಿಯಲ್ಲಿ ನಾಪತ್ತೆ ಆಗಿದ್ದಂತಹ ಕೆಂಪು ಕಾರ್ ಇದೀಗ ಪತ್ತೆ ಆಗಿದೆ. ಸೊ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ DK10CK 0458 ನೋಂದಣಿಯ ಆಗಿರುವಂತಹ ರೆಡ್ ಕಲರ್ ಕಾರು ಸ್ಫೋಟಕ ಸಂಗ್ರಹಿಸೋದಕ್ಕೆ ಇಕೋ ಸ್ಪೋರ್ಟ್ ಅನ್ನ ಬಳಕೆ ಮಾಡಲಾಗಿತ್ತ. NIA ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂತದ್ದು. ಅಮೋನಿಯಂ ನೈಟ್ರೇಟ್ ಸಾಗಿಸೋದಕ್ಕೆ ಈ ಒಂದು ರೆಡ್ ಕಾರನ್ನ ಬಳಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ವೈದ್ಯರ ನಡುವೆ ಈ ಕಾರು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾ ಇತ್ತಂತೆ. ಮುಜಾಮಿಲ್ ಬಂಧನದ ಬಳಿಕ ಇದೀಗ ಹೊರಬಿದ್ದಿರುವಂತಹ ಸ್ಫೋಟಕ ಮಾಹಿತಿ. NIA ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳು ಬಯಲಾಗ್ತಾ ಇದೆ. ಅಮೋನಿಯಂ ನೈಟ್ರೇಟ್ ಸಾಗಿಸೋದಕ್ಕೆ ಇದೇ ಕಾರಣ ಬಳಕೆ ಮಾಡಲಾಗ್ತಾ ಇತ್ತಂತೆ.